ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇಘನಾ ರಾಜ್ ಸರ್ಜಾ. ಸೊ ನಾನಿವತ್ತು ಈ ವಿಡಿಯೋ ಮಾಡ್ತಿರೋದು ಒಂದು ಅದ್ಭುತ ವ್ಯಕ್ತಿ ಬಗ್ಗೆ ಮಾತಾಡೋದು. ಅ ವೆರಿ ಡಿಯರ್ ಫ್ರೆಂಡ್ ಆಫ್ ಮೈನ್, ನನ್ನ ಚೈಲ್ಡ್ಹುಡ್ ಬಡಿ ಪ್ರಜ್ವಲ್ ದೇವರಾಜ್. ಪ್ರಜ್ವಲ್ನ ನಾನು ಈಗ ನೋಡಿರೋದಲ್ಲ, ಐ ಹ್ಯಾವ್ ಸೀನ್ ಹಿಮ್ ಸಿನ್ಸ್ ಐ ವಾಸ್ 4 to 5 years old. ಸೊ ಆವತ್ತಿಂದ ಇವತ್ತಿನ ತನಕ ಐ ಹ್ಯಾವ್ ಸೀನ್ ಒನ್ ಥಿಂಗ್ ಅಬೌಟ್ ಪ್ರಜ್ವಲ್. ಹಿ ಇಸ್ ಅ ವೆರಿ ಜೆಂಟಲ್ ಪರ್ಸನ್. ಯಾವತ್ತೂ ಯಾವುದೇ ಆದ ಒಂದು ಕಾಂಟ್ರವರ್ಸಿಗೆ ಅವ್ರು ತಲೆ ಹಾಕಿದ್ದಿಲ್ಲ, ಯಾವುದೇ ಆದ ಒಂದು ಅನ್ವಾಂಟೆಡ್ ಕಿರಿಕುಗಳನ್ನ ಮಾಡಿದ್ದಿಲ್ಲ. ಪ್ರತಿ ಸತಿ ಯಾರಿಗಾದ್ರೂ ಅವರ ಹೆಲ್ಪ್ ಬೇಕಿದ್ರೆ ಹೀಸ್ ಆಲ್ವೇಸ್ ದೇರ್ ಫಾರ್ ದೆಮ್. ಅಂತ ಒಂದು ವ್ಯಕ್ತಿ ಒಂದು ಆಕ್ಟರ್ ಆದಾಗ ಯಾವ ರೀತಿ ಒಂದು ಸಿನಿಮಾಗೆ ಕಮಿಟ್ಮೆಂಟ್ ಕೊಡ್ಬೋದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನನ್ಗೆ ಪ್ರಜ್ವಲ್ ಜಸ್ಟ್ ಪರ್ಸನಲಿ ಅಲ್ಲ, ಪ್ರೊಫೆಷನಲಿ ನಾನು ಪ್ರಜ್ವಲ್ ಅವ್ರ ಜೊತೆ 2 ಸಿನಿಮಾ ಮಾಡಿದ್ದೀನಿ. ಸೊ ಆ 2 ಸಿನಿಮಾಲು ನಾನು ನೋಡಿದ್ ಒಂದೇ, ಹಿಸ್ ಡೆಡಿಕೇಶನ್, ಹಿಸ್ ಡಿಸಿಪ್ಲಿನ್ ಅಂಡ್ ಹಿಸ್ ಕಮಿಟ್ಮೆಂಟ್ ಟು ದಟ್ ಫಿಲ್ಮ್. ಪ್ರತಿ ಸತಿ ಅವರು ನನ್ನ ಹತ್ರ ಅವರ ಸಿನಿಮಾ ಜರ್ನಿ ಬಗ್ಗೆ ಮಾತಾಡ್ಬೇಕಾದ್ರೆ ಅಥವಾ ಯಾವುದೇ ಒಂದು ಪರ್ಟಿಕ್ಯುಲರ್ ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ಪ್ರತಿ ಸಿನಿಮಾಕ್ಕೂ ಅವರು ಅಷ್ಟೇ ಪ್ರೊಫೆಷನಲ್ ಆಗಿ ಅಷ್ಟೇ ಪ್ರೀತಿಯಿಂದ ಒಂದು ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ. ಅಷ್ಟೇ ಅಲ್ಲದೆ ಹಿ ಕಮ್ಸ್ ಫ್ರಮ್ ಅ ಫಿಲ್ಮ್ ಫ್ಯಾಮಿಲಿ. ಸೊ ಒಂದು ಸಿನಿಮಾ ಕುಟುಂಬದಿಂದ ಬಂದಾಗ ಸಿನಿಮಾ ರಂಗದಲ್ಲಿ ಆಗುವಂತ ಎಲ್ಲ ಕಷ್ಟಗಳನ್ನ ಅವರು ಬಹಳ ಹತ್ತಿರದಿಂದ ನೋಡಿದ್ದಾರೆ. ಹಿ ಹಿಮ್ಸೆಲ್ಫ್ ಇಸ್ ಅ ಪ್ರೊಡ್ಯೂಸರ್. ಸೊ ಅಂತ ವ್ಯಕ್ತಿ ಬಗ್ಗೆ ಕೆಲವು ಮಾತುಗಳು ನಾವು ಕೇಳ್ಪಟ್ಟಾಗ ತುಂಬಾ ಬೇಜಾರಾಗತ್ತೆ. ಯಾಕಂದ್ರೆ ಪ್ರಜ್ವಲ್ನ ಕೆಲವರು ಇವಾಗ ನೋಡಿರ್ಬೋದು, ಬಟ್ ಅವ್ರನ್ನ ಪರ್ಸನಲಿ, ಪ್ರೊಫೆಷನಲಿ ಬಹಳಷ್ಟು ವರ್ಷಗಳಿಂದ ನಾವು ಎಷ್ಟೋ ಜನ ನೋಡ್ತಾ ಬಂದಿದ್ದೀವಿ. ಇಷ್ಟು ವರ್ಷ ಅವ್ರ ಬಗ್ಗೆ ಇಲ್ದಿರೋ ಒಂದು ಕಪ್ ಚುಕ್ಕೆ ಇವತ್ ಯಾಕೆ ಬರ್ಬೇಕು ಅನ್ನೋ ಒಂದು ಪ್ರಶ್ನೆ ನಮ್ಗೆಲ್ರಿಗೂ ಕಾಡುತ್ತೆ. ಆಸ್ ಹಿಸ್ ಫ್ರೆಂಡ್ ನಾನು ನಿಮ್ ಎಲ್ರಲ್ಲಿ ಕೇಳ್ಕೊಳ್ಳೋದಿಷ್ಟೆ, ಪ್ರಜ್ವಲ್ ದೇವರಾಜ್ ಅವ್ರ ಬಗ್ಗೆ ಯಾರು ನಿಮ್ಗೇನು ಹೇಳ್ಬೇಕಾಗಿರೋ ಒಂದು ಅವಶ್ಯಕತೆ ಇಲ್ಲ. ಅವರ ಒಂದು ಸಿನಿ ಜರ್ನಿನ ನೀವು ಎಲ್ರು ನೋಡಿದಿರ. ಎಷ್ಟೋ ಅಭಿಮಾನಿಗಳು ಅವ್ರನ್ನ ಪರ್ಸನಲ್ ಆಗಿ ಮೀಟ್ ಮಾಡಿ ಅವರ ವ್ಯಕ್ತಿತ್ವದ ಬಗ್ಗೆ ತಿಳ್ಕೊಂಡಿದ್ದೀರಾ. ಸೊ ಅಂತ ಒಂದು ಅದ್ಭುತವಾದ ನಟನ ಬಗ್ಗೆ ಯಾರು ಏನೇ ಅಂದ್ರೂ ನೀವು ಅವರಲ್ಲಿ ನಿಮ್ಮ ನಂಬಿಕೆ ಇಡಬೇಕು ಅಂತ ನಾನು ಕೇಳ್ಕೊತೀನಿ. ನನಗೆ ಅವರ ಸಿನಿಮಾ ಕರಾವಳಿ ಬಗ್ಗೆ ಬಹಳಷ್ಟು ಏನಂದ್ರೆ ಐ ಆಮ್ ವೆರಿ ಪ್ರೌಡ್ ಆಫ್ ಹಿಸ್ ಅಚೀವ್ಮೆಂಟ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಇನ್ಫ್ಯಾಕ್ಟ್ ಸ್ಮಾಲ್ ಸ್ಟೋರಿ ಅಬೌಟ್ ದಟ್ ಫಿಲ್ಮ್. ಈ ಸಿನಿಮಾದ ಕತೆ ಕೇಳಬೇಕಾದ್ರೆ ವಿ ಹ್ಯಾಡ್ ಜಸ್ಟ್ ಫಿನಿಶ್ಡ್ ನಮ್ಮ ತತ್ಸಮ ತದ್ಭವ ಪ್ರಮೋಷನ್ಸ್ ಮುಗಿಸ್ಕೊಂಡು ನಮ್ಮ ಮನೆಗೆ ಬರ್ತಿದ್ವಿ. ಸೊ ಸಿನಿಮಾದ ಕತೆ ಕೇಳಕ್ಕೆ ಅವ್ರು ಹೊರಡ್ಬೇಕಿತ್ತು. ಸೊ ಅವಾಗ ಕೇಳಿದ್ರು, ನನಗೆ ಮತ್ತೆ ಪನಗನಿಗೆ ಹೇಳಿದ್ರು ನನ್ನ ಜೊತೆ ಬಂದ್ ಸಿನಿಮಾ ಕತೆ ಕೇಳ್ತೀಯಾ ಅಂತ. ಸೊ ವಿ ಹ್ಯಾಡ್ ಡಿಫ್ರೆಂಟ್ ಕಮಿಟ್ಮೆಂಟ್ಸ್, ವಿ ಕುಡ್ ನಾಟ್ ಗೋ. ಸೊ ಈ ಸಿನಿಮಾದ ಕತೆ ಕೇಳಿದ ತಕ್ಷಣ he had called and told us that he was so excited about this film. ಇದಂತೂ ಬಹಳ ಅದ್ಭುತವಾಗಿ ಬರುತ್ತೆ, ಬಹಳ ವಿಭಿನ್ನವಾದಂತ ಕತೆ. ಅಷ್ಟೇ ಅಲ್ಲದೆ ಇಟ್ ವಾಸ್ ಅ ವೆರಿ ಕೆರಿಯರ್ ಡಿಫೈನಿಂಗ್ ರೋಲ್ ಅಂತಾನೆ ಹೇಳಿದ್ರು. ಹಿ ವಾಸ್ ವೆರಿ 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 ಹ್ಯಾಪಿ ಅಂಡ್ ಪ್ರೌಡ್ ಅಬೌಟ್ ದಿಸ್ ಫಿಲ್ಮ್. ಸೊ ಅವತ್ತು ಅವ್ರಿಗೆ ಈ ಸಿನಿಮಾ ಬಗ್ಗೆ ಎಷ್ಟು ಅಭಿಮಾನ ಇತ್ತು, ಇವತ್ತು ಕೂಡ ಈ ಸಿನಿಮಾ ಬಗ್ಗೆ ಅವರು ಅಷ್ಟೇ ಅಭಿಮಾನ ತೋರಿಸ್ತಾರೆ. ಇವತ್ತಿಗೂ he supports the film. ಸೊ ಕರಾವಳಿ ಇಸ್ ಪ್ರಜ್ವಲ್ ದೇವರಾಜ್ ಅವರ ಸಿನಿಮಾ. ಪ್ರಜ್ವಲ್ ದೇವರಾಜ್ ನಟಿಸಿರುವಂತ ಒಂದು ಅದ್ಭುತ ಸಿನಿಮಾ ಕರಾವಳಿ. ಇನ್ನೂ ಹೆಚ್ಚಾಗಿ ಪ್ರಜ್ವಲ್ ದೇವರಾಜ್ ಅವ್ರ ಬಗ್ಗೆ ಯಾರು ಏನೇ ಅಂದ್ರೂ ಕನ್ನಡ ಕಲಾ ಅಭಿಮಾನಿಗಳು, ಪ್ರಜ್ವಲ್ ದೇವರಾಜ್ ಅವರ ಅಭಿಮಾನಿಗಳು, ದೇವರಾಜ್ ಅಂಕಲ್ ಅವರ ಅಭಿಮಾನಿಗಳು ಎಲ್ಲರೂ ಅವ್ರಿಗೆ ಅನ್ಕಂಡೀಷನಲ್ ಸಪೋರ್ಟ್ ಕೊಡ್ತಾ ಬಂದಿದ್ದೀರಾ. ಇದೇ ರೀತಿ ನೀವೆಲ್ಲರೂ ಅವ್ರಿಗೆ ಅನ್ಕಂಡೀಷನಲ್ ಸಪೋರ್ಟ್ ನ ಕೊಡ್ಬೇಕು ಅಂತ ನಾನು ಕೇಳ್ತೀನಿ. DJ, we are all here with you. All the very best for your new film.